ನಾವು ತೆಗೆದುಕೊಳ್ಳೋದಕ್ಕೆ ದೇವರು ನಮಗೆ ಒಡಂಬಡಿಕೆ ಮಾಡಿದ್ದಾರೆ. ಹಾಲೆಲೂಯಾ. ಶಿಷ್ಯರಿಗೆ ಒಡಂಬಡಿಕೆ ಮಾಡ್ತಾರೆ, ಇದು ನನ್ನ ದೇಹ, ಇದು ನನ್ನ ರಕ್ತ. ಎಲ್ಲಿವರೆಗೂ? ಕಡೆ ತೊಟ್ಟು ಇರುವವರೆಗೂ, ನಮ್ಮ ಕಡೆ ಉಸಿರುವವರೆಗೂ ದೇವರು ಏನ್ ಮಾಡಿದ್ದಾರೆ? ನಮ್ಮ ಜೀವಿತ ಕಾಲವನ್ನು ಎಲ್ಲವನ್ನು ಮಾಡಿ ಮುಗಿಸಿದರೆ, ಅದಕ್ಕಾಗಿ ನಾವು ಅವರ ರಕ್ತವನ್ನ ಬರೋಣದವರೆಗೂ ನಾವು ತೆಗೆದುಕೊಳ್ಬೇಕಂತ ದೇವರು ವಾಕ್ಯ ಹೇಳಿದ್ರೆ. ಹಾಲೆಲೂಯಾ, ಹಾಲೆಲೂಯಾ. ಆ ನಂತರ ನೋಡಿ, ಹೇಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು, ಅದು ಓದಿಬಿಡುತ್ತೆ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಹಾಲೆಲೂಯಾ, ಹಾಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ, ಸ್ತೋತ್ರ. ಯಾವನಾದರೂ ಅಯೋಗ್ಯ ಕಾರ್ಯದಲ್ಲಿ, ಅಂದ್ರೆ ಕರ್ತನ ಭೋಜನ ನಾವು ತೆಗೆದುಕೊಳ್ತೀವಿ ಯಾವ ರೀತಿಯಾಗಿ, ಒಂದು ದೇವರ ಮೇಲೆ ಇಟ್ಟಿರುವಂತ ಪ್ರೀತಿ, ಸೊ ಆ ರೀತಿಯಾಗಿ. ಆದರೆ ಅಯೋಗ್ಯ ಕಾರ್ಯ ಅಂದ್ರೆ ಏನು? ನಾವು ಕರ್ತನ ಭೋಜನ ತೆಗೆದುಕೊಡುವಾಗ ಭಾನುವಾರ ಇವತ್ತು ನೀವು ತೆಗೆದುಕೊಳ್ತಾ ಇದ್ದೀವಿ, ಆದರೆ ದೇವರ ಸ್ತೋತ್ರ, ಈ ವಾರದ ಹಿಂದೆ, ಈ ದಿನದ ಹಿಂದೆ ದೇವರಿಗೆ ನಾವು ಅಯೋಗ್ಯ ಕಾರ್ಯವಾಗಿ, ಒಂದು ತಪ್ಪಾಗಲಿ, ಪಾಪವಾಗಲಿ, ಅಪರಾಧಗಳಾಗಲಿ, ಮನೆಯಲ್ಲಿ ಅಕಸ್ಮಾತ್ ಗಂಡ ಹೆಂಡತಿ ಜಗಳ ಆಡಿರೋದಾಗಲಿ, ಮಕ್ಕಳು ಜೊತೆ ಜಗಳ ಆಡಿರೋದಾಗಲಿ, ಅಕ್ಕಪಕ್ಕದ ಮನೆ ಜಗಳ ಆಡಿರೋದಾಗಲಿ ನಾವು ತೆಗೆದುಕೊಂಡ್ರೆ, ದೇವರಿಗೆ ವಿರುದ್ಧವಾಗಿ ತೆಗೆದುಕೊಂಡ್ರೆ, ಅಲ್ಲಿ ಏನ್ ಹೇಳ್ತಾರೆ? ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿ, ದ್ರೋಹಿಗಳಾಗ್ತೀವಿ ಅಂತ ಇಲ್ಲಿ ವಾಕ್ಯ. ಸೊ ಅದಕ್ಕಾಗಿ ನಾವು ದ್ರೋಹಿಗಳಾಗೋದಕ್ಕೆ ನಾವು ಬಂದಿಲ್ಲ. ಯಾಕಂದ್ರೆ ಕ್ರಿಸ್ತನನ್ನ ನಾವು ಧರಿಸಿಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ. ಹಾಲೆಲೂಯಾ. ಯಾವಾಗ ನಾವು ಕ್ರಿಸ್ತನನ್ನ ತಾಯಿ ಗರ್ಭದಲ್ಲಿ ನಮ್ಮನ್ನು ಆರಿಸಿಕೊಂಡ್ರು, ಅವಾಗಲೇ ನಾವು ದೇವರನ್ನ ಧರಿಸ್ಕೊಂಡಿದ್ದೀವಿ. ಆದ್ರೆ ಒಂದು ಸಮಯ ಬರ್ತದೆ, ಆ ಸಮಯದಲ್ಲಿ ದೇವರು ನಮ್ ಕೂಡ ಮಾತನಾಡುವಾಗ, ಅಂದ್ರೆ ನಿಮ್ಮೆಲ್ಲ ಹೃದಯಗಳಲ್ಲಿ ಮಾತನಾಡುವಾಗ, ಸತ್ಯ ಏನು ಅಂತ ಹೇಳಿ ಬೆತ್ಲೆಹೇಮಿನಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ರು. ಆಮೇಲೆ ನಮಗಾಗಿ, ನಮ್ಮ ಜೀವಿತಕ್ಕಾಗಿ 33 ವರ್ಷಗಳ ಕಾಲ ಸೇವೆ ಮಾಡಿದ್ರು. ಕಲ್ವಾರಿ ಶಿಲ್ಬೆ ಅವ್ರು ಹೊತ್ಕೊಂಡ್ರು. ಅವ್ರು ಹೊತ್ಕೊಂಡಿಲ್ಲ ಅಂದಿದ್ರೆ ನಾವೇ ಮಾಡ್ಬೇಕಾಗಿತ್ತು? ನಾವು ಹೊತ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಇಸ್ರೇಲಿ ಜನರನ್ನ ಇಲ್ಲಿ 40-400 ವರ್ಷಗಳ ಕಾಲ ಬಿಟ್ಟಿ ಕೂಡಾಗಿ, ಅಂದ್ರೆ ಕೆಲಸ ಮಾಡಿಸ್ತಾ ಇರ್ತಾರೆ. ಆ ರೀತಿಯಾಗಿ ನಾವು ಇರ್ಬೇಕಾಗಿತ್ತು. ಇವತ್ತು ಯೇಸು ಸ್ವಾಮಿನ ನಾವು ಹತ್ಕೊಳ್ಳಿಲ್ಲ ಅಂತಂದಿದ್ರೆ, ಅವರ ರಕ್ತದಲ್ಲಿ, ಅವರ ಮಾಂಸದಲ್ಲಿ ನಾವು ಸೇರಿಲ್ಲ ಅಂದಿದ್ರೆ, ನಾವು ಇನ್ನೂ ಕೂಡ ಅನ್ಯರಾಗಿರ್ತಾ ಇದ್ವಿ, ಲೋಕದ ಜನಗಳಾಗಿರ್ತಾ ಇದ್ವಿ. ಆದ್ರೆ ಯೇಸು ಸ್ವಾಮಿ ಯಾರನ್ನೆಲ್ಲ ಹೃದಯಗಳನ್ನ ದೇವರು ಹುಡುಕಿ ಬಂದ್ರೋ, ಅವ್ರ ಜೀವಿತದಲ್ಲಿ ಅವರು ದೇವರ ಮರಣದವರೆಗೂ ಅವ್ರಿಗೆ ಇಷ್ಟ ಏನಂತಂದ್ರೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ತನ್ನ ಒಬ್ಬನನ್ನ ಯಾಕೆ ಕೊಟ್ಟರು? ನಮಗೋಸ್ಕರ ಕೊಟ್ಟರು. ನಿತ್ಯ ಜೀವ ಕರ್ಕೊಂಡು ಹೋಗೋದಕ್ಕೆ ದೇವರು ನಮ್ಮನ್ನ, ಯೇಸು ಸ್ವಾಮಿನ ತನ್ನ ಒಬ್ಬನೇ ಮಗನನ್ನ ದೇವ್ರು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಒಬ್ಬರೇ ಮಕ್ಕಳನ್ನ ದೇವ್ರಿಗೆ ಒಪ್ಪಿಸ್ಕೊಡ್ತೀವಿ. ಬೇರೆ ಏನಕ್ಕಾದ್ರೂ ಯಾರನ್ನ ಹೇಳಿದ್ರೆ ಶಿಲ್ಬೆಗೆ ಹಾಕ್ತೀನಿ ಆಗ್ತೀರಾ? ಆಗಕ್ಕಾಗುತ್ತಾ? ಆಗಲ್ಲ. ಯಾಕೆ? ಅದಕ್ಕಾಗಿ ದೇವರು ಯಜ್ಞದ ಕುರಿಮರಿಯಾಗಿ ದೇವರು ನಮಗೋಸ್ಕರ, ನಮ್ಮ ಪಾಪದ ನಿಮಿತ್ತವಾಗಿ, ಅಪರಾಧಗಳಿಗಾಗಿ ಅವರು ತನ್ನ ಶಿಲ್ಬೆನ ಹೊತ್ಕೊಂಡ್ರು. ಹಾಲೆಲೂಯಾ. ಹಾಗೆ ಈ ಕಡೆ ಬಂದು ಕೀರ್ತನೆ 1 ಕೊರಿಂಥ 15:1 ವಚನ. ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದ್ರಿ, ಅದರಲ್ಲಿ ನಿಂತಿದ್ದೀರಿ. ಹಾಲೆಲೂಯಾ. ಯಾವ್ದ್ರಲ್ಲಿ ನಿಂತಿದ್ದೀರಿ? ದೇವರು ಈ ರೀತಿಯಾಗಿ ಹೇಳ್ತಾರೆ, ಸುವಾರ್ತೆಯಲ್ಲಿ ದೇವರು ನೆನಪಿಗೆ ತಂದುಕೊಟ್ಟು ದೇವರನ್ನ ಏನ್ ಮಾಡ್ತಿದ್ದಾರೆ? ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾನು ಏನು ಸುವಾರ್ತೆ ಹೇಳಿ, ಅಂದ್ರೆ ಮನುಷ್ಯರಿಗೆ ದೇವರ ಬಗ್ಗೆನೇ, ಯೇಸು ಸ್ವಾಮಿ ಬಗ್ಗೆನೇ ತಿಳಿದೇ ಇರುವಂತ ಜನಗಳಿಗೆ ಹೋಗಿ ನಾವು ಸುವಾರ್ತೆ ಹೇಳಬೇಕು. ಆ ದೇವರ ರಕ್ಷಣೆ, ಆ ಸತ್ಯ, ಮಾರ್ಗ, ಜೀವ ಯಾರು ಎಂಬುದಾಗಿ ನಾವು ಯೇಸು ಸ್ವಾಮಿನ ನಾವು ತಿಳ್ಕೊಂಡು ಅನೇಕರಿಗೆ ನಾವು ಸುವಾರ್ತೆಯನ್ನು ಸಾರ್ಬೇಕಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ, ನೀವು ಅದನ್ನ ಗಟ್ಟಿಯಾಗಿ ಹಿಡಿಕೊಂಡು ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಸ್ತೋತ್ರ. ಹಾಲೆಲೂಯಾ. ಸುವಾರ್ತೆಯಿಂದ ನಿಮಗೆ ರಕ್ಷಣೆ ಆಗುತ್ತದೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ.
ಇವತ್ತು ಈ ಕರ್ತನ ಭೋಜನವನ್ನು ತೆಗೆದುಕೊಳ್ಳಲು ನಾವು ಯೋಗ್ಯರನ್ನಾಗಿ ಇದೀವಾ ಇಲ್ಲ ಅಂತೇಳಿ ಪ್ರತಿದಿನ ನಾವು ಪರೀಕ್ಷಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಬೆಳಗ್ಗೆ ಅಂದರೆ ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ಎಲ್ಲ ಹೋಗ್ತೀವಿ. ಆದರೆ ದೇವರಲ್ಲಿ ನಾವು ಕರೆಕ್ಟಾಗಿ ನಮ್ಮ ಹೃದಯ ಬೀಜ ಅಂದರೆ ವಾಕ್ಯದ ಬೀಜ ನಮ್ಮ ಹೃದಯದಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ಪ್ರತಿದಿನವೂ ಕೂಡ ನೀವು ವಿಚಾರಿಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಒಂದು ವೇಳೆ ಇವತ್ತು ನೈಟ್ ಏನಾದರೂ ದೇವರು ಬರೋದಾದರೆ ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಪರಿಪೂರ್ಣವಾಗಿ ಇದ್ದರೆ ಮಾತ್ರ, ನೀತಿವಂತರಾಗಿ ತಪ್ಪಿಲ್ಲದವರಾಗಿ ಪಾಪ ಇಲ್ಲದವರಾಗಿ ಇದ್ದರೆ ಮಾತ್ರ ದೇವರು ನಮ್ಮನ್ನು ಎತ್ತಲ್ಪಡಲಿಕ್ಕೆ ಸಾಧ್ಯ. ಹಾಲೆಲೂಯ. ಸೊ ಆದ್ದರಿಂದ ಈ ಒಂದು ಕರ್ತನ ಭೋಜನವನ್ನು ತೆಗೆದುಕೊಳ್ಳೋದಕ್ಕೆ ಪರೀಕ್ಷಿಸಿಕೊಳ್ಳಿ. ಈ ವಾರದಲ್ಲಿ, ಈ ದಿನದಲ್ಲಿ ಇಷ್ಟೇ ಅಲ್ಲ, ಮುಂದೆ ಬರುವಂಥ ಎಲ್ಲ ದಿನಗಳು, ಎಲ್ಲ ವರ್ಷಗಳ ಕಾಲವನ್ನು ದೇವರು ಬರುವಂಥ ಸಮಯ ಅತಿ ಶೀಘ್ರವಾಗಿದೆ. ನಮ್ಮ ಹೃದಯಗಳನ್ನು ತುಂಬ ಜಾಗರೂಕತೆಯಿಂದ ನಾವು ನೋಡ್ಕೋಬೇಕಾಗ್ತದೆ. ಯಾಕೆಂದರೆ ಸಮಯವಿಲ್ಲ. ದೇವರು ಬರುವಂಥ ಸಮಯ ಅತಿ ಶೀಘ್ರವಾಗಿದೆ. ಅದು ನಾವು ಸತ್ತ ಮೇಲೆ ಬರ್ತಾರೋ, ಇಲ್ಲ 50 ವರ್ಷ ಆದ್ಮೇಲೆ ಬರ್ತಾರೋ, 500 ವರ್ಷ ಆದ್ಮೇಲೆ ಬರ್ತಾರೋ, ಇವತ್ತು ನೈಟ್ ಬರ್ತಾರೋ ಯಾರಿಗೂ ಗೊತ್ತಿಲ್ಲ. ಕಳ್ಳನಂತೆ ಬರ್ತೀನಿ, ಹಿಡಿದರೆ ಅಂತ ಸಮಯದಲ್ಲಿ ಬರ್ತೀನಿ ಅಂತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾಕೆಂದರೆ ಒಂದು ಮಗು ಹುಟ್ಟೋದು, ಒಬ್ಬ ಮನುಷ್ಯ ಸಾಯೋದು, ದೇವರು ಬರೋದು ಒಂದೇ ದಿನದಲ್ಲಿ. ನಿನ್ನೆ ದಿನ ನಾಳೆ ದಿನ ನನ್ನದಲ್ಲ, ಇವತ್ತಿನ ಕಾಟ ಇವತ್ತಿಗೆ ಸಾಕು ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ದೇವರು ಬರುವಂಥ ಸಮಯ ಸೆಕೆಂಡ್ಗಳು ಗೊತ್ತಿಲ್ಲ ಅಷ್ಟೇ. ಆದರೆ ಕಣ್ಣು ಮುಚ್ಚೋದ್ರೊಳಗಾಗಿ ದೇವರು ಏನೆಲ್ಲ ಕಾರ್ಯ ಮಾಡ್ತಾರೆ ಅಂತಂದ್ರೆ ನಾವು ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಎಚ್ಚರವಾಗಿರಿ ಅಂತ ವಾಕ್ಯ ಹೇಳುತ್ತೆ. ಹಾಲೆಲೂಯ. ಸೊ ಇವತ್ತು ನಾವು ಎಚ್ಚರವಾಗಿದ್ದು ಒಂದು ಕರ್ತನ ಭೋಜನ ಅಂದ್ರೆ ಒಂದು ಮಾಂಸ, ಒಂದು